ಈಗಾಗಲೇ ತನಿಖೆ ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಹಂತದಲ್ಲಿದೆ ಮತ್ತು FIR ಹಾಕಿದ್ದಾರೆ. ಈ ಥರ ಸಮಯದಲ್ಲಿ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರು ನೋಡಿ, ದರ್ಶನ್ ಅವ್ರು ಕಂಡ್ರೆ ಇವ್ರಿಗೆ ಯಾಕೆ ದ್ವೇಷ, ಮತ್ತು ದರ್ಶನ್ ಅವ್ರು ಕಂಡ್ರೆ ಈಗ ಜೈಲಿಗೆ ಹೋಗಿರೋದನ್ನ ನೀವು ನೋಡ್ತಾ ಇದ್ದೀರಾ, ಜೈಲಿಗೆ ಹೋಗಿರೋದು ಕಂಡ್ರೆ ಇವ್ರಿಗೂ ಕೂಡ ಖುಷಿ ಆಗುತ್ತಾ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಈಗ ಏನಾಗುತ್ತೆ ಮುಂದೆ, ಹಾಗಾದರೆ ಮುಂದೆ ಏನಾಗುತ್ತೆ ನೆಕ್ಸ್ಟು ನೋಡೋಣ. ಸದ್ಯಕ್ಕೀಗ ಹಿಂದೆ ಎಲ್ಲ ಏನಾಗಿತ್ತು ಒಂದು ವಿಷಯ ತಿಳ್ಕೊಳ್ಳೋಣ. ಹಿಂದೆ ಇವರ ಲಂಕೇಶ್ ಪತ್ರಿಕೆ ಅನ್ನೋ ಒಂದು ಸಿನಿಮಾ ಕೂಡ ಮಾಡ್ಕೊಂಡಿರ್ತಾರೆ, ಡೈರೆಕ್ಟರ್ ಆಗಿರ್ತಾರೆ ಇವರು ಲಂಕೇಶ್ ಪತ್ರಿಕೆಯಲ್ಲಿ. ಇನ್ನು ಇವರು ಇದರ ಸಿನಿಮಾದಲ್ಲಿ ಹೀರೋ ಆಗಿರ್ತಾರೆ ದರ್ಶನ್ ಅವರು. ಆಗ ಆ ಟೈಮಲ್ಲಿ ಏನಾಗುತ್ತೆ ಅನ್ನೋದು ಒಂದಷ್ಟು ವಿಚಾರ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಹೋಗ್ತಾ ನಿಮ್ಮ ಬೆಂಬಲ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಸ್ನೇಹಿತರು ನೋಡಿ, ಪತ್ರಕರ್ತರು ಅವರ ಕರ್ತವ್ಯ ಅವರು ನಿರ್ವಹಿಸ್ತಾ ಇದ್ದಾರೆ. ಪತ್ರಕರ್ತರು ಇಲ್ಲದೆ ಹೋಗಿದ್ರೆ ಪ್ರಕರಣವನ್ನು ಮುಚ್ಚಾಕ್ಬೋದಿತ್ತು ಅಂತ ಕೂಡ ಹೇಳ್ಕೊಂಡಿದ್ರು ಹಿಂದೆ ಎಲ್ಲ ಲಂಕೇಶ್ ಪತ್ರಿಕೆ ಇವರ ಒಂದು ಮುಖ್ಯಸ್ಥರಾದಂಥ ಇಂದ್ರಜಿತ್ ಲಂಕೇಶ್ ಅವರು. ಹಾಗೆ ನೋಡಿದರೆ ಪತ್ರಕರ್ತರೇ ರೇಣುಕಾಸ್ವಾಮಿಯ ಒಂದು ಕುಟುಂಬಕ್ಕೆ ನ್ಯಾಯ ಒದಗಿಸ್ತಾ ಇರೋದು ತಪ್ಪ ಅಲ್ವಾ ಅಂತ ಕೂಡ ಕೇಳ್ತಾ ಇದ್ದಾರೆ. ಹಾಗಂತ ಇಂದ್ರಜಿತ್ ಲಂಕೇಶ್ ಅವರು ಲಂಕೇಶ್ ಅಭಿಪ್ರಾಯ ಏನಿರ್ಬೋದು ಹಾಗಾದರೆ ನೋಡಿ. ಈಗ ಹಂಗಾದ್ರೆ ಇವರೇನು, ಈಗ ನಾನು ಲಾಸ್ಟ್ ಟೈಮ್ ಕೂಡ ಉಮಾಪತಿಯವ್ರದ್ದು ಕೂಡ ಒಂದು ವಿಷಯನ ನಿಮ್ಮ ಮುಂದೆ ಇಟ್ಟೆ, ಏನೇನಾಗಿತ್ತು ಏನೇನು ಅಂತ. ಉಮಾಪತಿಯವರು ಕೂಡ ಅವರು ಕೂಡ ದರ್ಶನ್ ಅವ್ರ ಜೊತೆ ಯಾವ ರೀತಿ ಬಿಹೇವಿಯರ್ ಇತ್ತು, ಯಾವ ರೀತಿ ವರ್ತನೆ ಇತ್ತು ಅನ್ನೋದು ಕೂಡ ಹೇಳಿದರು. ಅದನ್ನು ಬಿಡಿಸಿ ಹೇಳಿದ್ದೆ ನಿಮಗೆ. ಬಟ್ ದರ್ಶನ್ ಸರ್ ಅಷ್ಟೊಂದು ಕಟುಕರ ಅನ್ನೋದನ್ನು ಕೂಡ ನಮ್ಗೆ ಬಿಡಿಸಿ ಹೇಳ್ತೀನಿ ನೋಡಿ. ದಯವಿಟ್ಟು ಆ ಥರ ಅಂತೂ ಇಲ್ಲ, ದರ್ಶನ್ ಅಭಿಮಾನಿಗಳಂತೂ ಬೇಜಾರಾಗಬೇಡಿ ನೋಡಿ. ನಮ್ಮ ಗೌರಿ ಲಂಕೇಶನ್ನು ನಾನು ಕಳ್ಕೊಂಡಿದ್ದೇನೆ, ಗೌರಿಯನ್ನು ಅಂದರೆ ಲಂಕೇಶ್ ಪತ್ರಿಕೆ ಮುಖ್ಯಸ್ಥರು ಗೌರಿ ಅಂತ ಇನ್ನೊಬ್ರು ಇದ್ರು, ಅವ್ರ ಅಕ್ಕ, ಅದನ್ನು ಕಳ್ಕೊಂಡಿದ್ದೇನೆ. ಇದುವರೆಗೆ ನನಗೆ ನ್ಯಾಯ ಸಿಕ್ಕಿಲ್ಲ, ಅವಳ ಸಾವಿಗೆ ನ್ಯಾಯ ಒದಗಿಸ್ಕೊಡೋಕ್ಕೆ ಆಗ್ತಾ ಇಲ್ಲ ಆಗ ಅಂತ ಕೂಡ ಇಂದ್ರಜಿತ್ ಲಂಕೇಶ್ ಅವರು ಕೂಡ ಹೇಳ್ಕೊಂಡಿದ್ರು. ಮತ್ತು ಈಗ ನಡೆಯತಕ್ಕಂಥ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಏನಿದೆ, ಚಿತ್ರನಟ ದರ್ಶನ್ ಕೂಡ ನಮ್ಮ ದರ್ಶನ್ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ನಾವೇನು ಕರಿತೀವಿ, ದರ್ಶನ್ ಆ್ಯಂಡ್ ಗ್ಯಾಂಗು ಅವ್ರ ಬಂಧನ ವಿಚಾರವಾಗಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಅವರು, ಯಾವುದೇ ಒಂದು ನಟ ಆಗಿರಲಿ ರಾಜ ಮರ್ಯಾದೆ ನೀಡಬಾರ್ದು. ಅಂದರೆ ನಟ ಆಗಲಿ ಯಾರೇ ಆಗಲಿ ಜೈಲಿಗೆ ಹೋದ್ಮೇಲೆ ರಾಜ ಮರ್ಯಾದೆಯನ್ನು ಕೊಡಬಾರ್ದು. ಮೊದಲನೇದಾಗಿ ರೇಣುಕಾಸ್ವಾಮಿ ಕೊಲೆಯನ್ನು ನಾನು ಕೂಡ ಖಂಡಿಸ್ತೇನೆ ಎಂದು ಕೂಡ ಇವರು ಹೇಳ್ಕೊಂಡಿದ್ದಾರೆ. ಅದೇ ರೀತಿ ಚಿತ್ರರಂಗದವರು ಕೊಲೆಯನ್ನು ಖಂಡಿಸಬೇಕು ಎಲ್ಲರೂ ಕೂಡ ಅಂತ ಕೂಡ ಎತ್ತಿ ಹಿಡಿತಾ ಇದ್ದಾರೆ. ಮೃತ ರೇಣುಕಾಸ್ವಾಮಿ ಪತ್ನಿ 3 ತಿಂಗಳ ಗರ್ಭಿಣಿ ಅಂತೆ, ಅವರು 3 ತಿಂಗಳು ಗರ್ಭಿಣಿ ಬೇರೆ. ಅವರ ನೋವನ್ನು ಕೂಡ ಅರ್ಥ ಮಾಡ್ಕೋಬೇಕು ಅಂತ ಕೂಡ ತುಂಬ ಖಂಡನೆಯಾಗಿ ಹೇಳಿದರು. ಕೊಲೆ ಮಾಡಿದವರಿಗೆ ಕಠಿಣ ಶಿಕ್ಷೆ ಆಗಬೇಕು, ಮಾಡಿದವರಾಗಲಿ ಅವ್ರು ಯಾರೇ ಆಗಲಿ, ಇದನ್ನು ನಾನು ಕನ್ನಡ ಚಿತ್ರರಂಗದ ಧ್ವನಿಯಾಗಿ ಹೇಳ್ತೇನೆ ಅಂತ ಕೂಡ ಇಂದ್ರಜಿತ್ ಲಂಕೇಶ್ ಅವರು ಒಂದು ಮಾಧ್ಯಮದಲ್ಲಿ ಹೇಳ್ಕೊಂಡಿದ್ದು. ಯಾಕೆಂತಂದರೆ ಸ್ನೇಹಿತರೆ, ಈ ವಿಷಯ ಎಲ್ಲೋಗುತ್ತೆ ಅಂತಂದರೆ, ಈ ಪ್ರಕರಣ ಇನ್ನೂ ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇರೋದ್ರಿಂದ ದಯವಿಟ್ಟು ಈ ವಿಷಯದ ಬಗ್ಗೆ ಅಷ್ಟು ಚರ್ಚೆ ಮಾಡೋದು ಬೇಡ. ಆದರೆ ಹಿಂದೆ ಎಲ್ಲ ಏನಾಗಿತ್ತು ಅನ್ನೋ ಸ್ವಲ್ಪ ನೋಡೋಣ ನೋಡಿ. ಹಿಂದೆ ಎಲ್ಲ ಅಂತೂ ದರ್ಶನ್ ಅವರು ಲಂಕೇಶ್ ಪತ್ರಿಕೆ ವಿಚಾರ ಅಂತೂ ಹಿಂದೆ ಲಂಕೇಶ್ ಪತ್ರಿಕೆ ಸಿನಿಮಾ ಮಾಡ್ಕೊಡ್ಬೇಕಾದ್ರೆ ದರ್ಶನ್ ಅವರು ಏನೋ ಒಂದು ರೀತಿ ನಮ್ಮದೇ ನಾನೇ ಅಂತ ಮೆರೆಯೋದು ಒಂದು ಇತ್ತಂತೆ. ಆದ್ದರಿಂದ ಅದು ಇಂದ್ರಜಿತ್ ಲಂಕೇಶ್ ಅವರು ಕೂಡ ಈ ಪ್ರಕರಣವನ್ನು ತನಿಖೆ ಮಾಡ್ತಾ ಇರ್ತಕ್ಕಂಥದ್ದು. ಅಂದರೆ ನಾವು ಈ ಸಿನಿಮಾ ಮಾಡಿಕೊಡ್ತಾ ಇರೋದು ಡೈರೆಕ್ಟರ್ ಆಗಿ ನಮಗೆ ಬೆಲೆ ಕೊಡ್ತಾ ಇಲ್ಲ ಅಂತ ಕೂಡ ಹಿಂದೆ ಹೇಳ್ಕೊಂಡಿದ್ದಾರೆ ಅವರು. ತನಿಖೆ ಅನ್ನೋದಕ್ಕಿಂತ ಮುಂಚೆ, ಈ ರೇಣುಕಾಸ್ವಾಮಿ ತನಿಖೆಗಿಂತ ಇನ್ನೂ ಮುಂಚೆನೇ 2003-4 ಹೋಗೋಣ ಇಸ್ವಿಗೆ. 2003-4 ಇಸ್ವಿಗೆ ಹೋದರೆ ನಾವು ಪೊಲೀಸರಿಗೆ ಸಮಯ ಒಂದು ಕೊಡಬೇಕು. ಈ ಟೈಮಲ್ಲಿ ಯಾವ ಸಮಯ ಅಂತಂದರೆ, ನಾವು ಸಿನಿಮಾಗೆ ಯಾವ ರೀತಿ ಸಮಯ ಕೊಡಬೇಕು ನೋಡಿ. ಪೊಲೀಸರು ಒಂದು ಈ ಕೇಸಲ್ಲಿ ಯಾವ ರೀತಿ ಸಮಯ ಕೊಡ್ತಾರೆ, ಅದೇ ರೀತಿ ಸಿನಿಮಾಗೆ ಯಾವ ರೀತಿ ಸಮಯ ಕೊಡಬೇಕು. ಆ ರೀತಿ ಅವ್ರಿಗೆ ಒಂದು ಬಿಹೇವಿಯರ್ ಇರಲಿಲ್ಲ ಅಂತ ಕೂಡ ಆರೋಪ ಮಾಡಿದರು. ದರ್ಶನ್ ಅವರೇ ಇವೆಲ್ಲ ಸಿನಿಮಾ ಇಂಡಸ್ಟ್ರಿಲಿ ಬೇಡ, ಈ ಥರ ನಿಮ್ಮ ಏನಿದ್ರು ನಮ್ಮ ನಿರ್ದೇಶಕರ ಹತ್ರ ಬೇಡ ಅಂತ ಕೂಡ ಗಲಾಟೆ ಆಗಿತ್ತಂತೆ. ಆದರೂ ಕೂಡ ಇದನ್ನು ಇಂದ್ರಜಿತ್ ಲಂಕೇಶ್ ಅವರು ಕೂಡ ಹಿಂದೆ ಹೇಳ್ಕೊಂಡಿದ್ರು ಮತ್ತು ಗಲಾಟೆ ಕೂಡ ಆಗಿತ್ತು. ಈಗ ಲಾಸ್ಟ್ ಒಂದು 5 ವರ್ಷದಿಂದ ನೋಡಿ, 4-5 ವರ್ಷದಿಂದ ಸಂದೇಶ್ ಪ್ರಿನ್ಸ್ ಅನ್ನೋ ಮೈಸೂರಲ್ಲಿ ಇರ್ತಕ್ಕಂಥ ಸಂದೇಶ್ ಪ್ರಿನ್ಸ್ ಹೋಟೆಲಲ್ಲಿ ಕೂಡ ಗಲಾಟೆ ಆಗಿತ್ತು. ಬಟ್ ಈ ಗಲಾಟೆ ಬಗ್ಗೆ ಏನೇನಾಗಿತ್ತು ಅಂತಂದರೆ, ಹಿಂದೆ ನೀವು ನೋಡ್ತಾ ಇರ್ತೀರ ಈ ಗಲಾಟೆಗಳನ್ನೆಲ್ಲ. ಆಗಾಗ ಅದು ಗಲಾಟೆ ಎಲ್ಲ ಒಬ್ಬ ಸಪ್ಲೈಯರ್ ಮೇಲೆ ಕೈ ಮಾಡ್ತಿದ್ದ. ಮತ್ತು ಈ ರೀತಿ ಎಲ್ಲ ಒಂದು ಸಿನಿಮಾ ಇಂಡಸ್ಟ್ರಿ ಬಿಹೇವಿಯರ್ ಮಾತ್ರ ಅಲ್ಲ, ಇವರು ಸಪ್ಲೈಯರ್ ಮೇಲೆ ಹೊಡೆದಿದ್ದು ಮಾತ್ರ ಅಲ್ಲ, ಅಲ್ಲಿ ಹೋಟೆಲ್ನಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ಮೇಲೆ ಕೈ ಮಾಡಿರೋದೇ ದೊಡ್ಡ ತಪ್ಪು. ಜೊತೆಗೆ ಅವರ ಹೋಟೆಲ್ ಮಾಲೀಕ ಏನಿದೆ ಅವ್ರ ಹತ್ರನೂ ಕೂಡ ತಪ್ಪಾಗಿ ನಡ್ಕೋತಿದ್ರು ದರ್ಶನ್ ಅವರು ಅಂತ ಕೂಡ ಒಂದು ಆರೋಪವನ್ನು ಹೊರಿಸಿದ್ರು ಇಂದ್ರಜಿತ್ ಲಂಕೇಶ್ ಅವರು. ದಯವಿಟ್ಟು ಸ್ನೇಹಿತರೆ, ಯಾಕೆಂದರೆ ದರ್ಶನ್ ಸರ್ ಅಂತ ಕೆಟ್ಟ ವ್ಯಕ್ತಿನ, ಸಪ್ಲೈಯರ್ ಮೇಲೆ ಕೈ ಮಾಡುವಷ್ಟು ಕೆಟ್ಟ ವ್ಯಕ್ತಿನ ಅನ್ನೋದು ನಂಬಕ್ಕೆ ಆಗಲ್ಲ. ಯಾಕೆಂತಂದರೆ ಒಬ್ಬ ದೊಡ್ಡ ಸೆಲೆಬ್ರಿಟಿ ಏನೋ ಅಭಿಮಾನ ಗಳಿಸಿರ್ತಾರೆ, ಈ ಥರ ಎಲ್ಲ ಮಾಡಿರ್ತಕ್ಕಂಥದ್ದು ಸರಿ ಬರಲ್ಲ. ಆದರೆ ಆ ಥರ ಮಾಡಿರೋಕ್ಕೆ ಸಾಧ್ಯ ಇಲ್ಲ ಅಂತ ಕೂಡ ನಾನು ಹೇಳಿರ್ತಕ್ಕಂಥದ್ದು ಈ ವಿಡಿಯೋ. ಏನಂತಂದರೆ, ಇಂದ್ರಜಿತ್ ಲಂಕೇಶ್ ಅವರು ಈಗ ನೋಡಿ ಪ್ರಕರಣ ಇನ್ನೂ ತನಿಖೆ ನಡೀತಾ ಇದೆ. ಈಗ ಪ್ರಕರಣ ಅಂತೂ ಹೀಗಾಗಿ ಪೊಲೀಸರಿಗೆ ನಾವು ಸಮಯ ಕೊಡಿ, ಆ ಟೈಮಲ್ಲಿ ಮುಂದೆ ಬರ್ತೇನೆ ಅಂತ ಕೂಡ ಹೇಳ್ಕೊಂಡಿದ್ರು. ಆಗಲೂ ಆ ಪ್ರಕರಣವನ್ನು ಖಂಡಿಸ್ತೇನೆ. ಈ ಪ್ರಕರಣದಲ್ಲಿ ಆರೋಪಿಗಳಿಗೆ ಶಿಕ್ಷೆ ಆಗಲೇಬೇಕು. ಮತ್ತು ಯಡಿಯೂರಪ್ಪ ವಿರುದ್ಧ ಜಾಮೀನು ಸಿಕ್ಕಿದೆಯಲ್ಲ,
ಯಡಿಯೂರಪ್ಪ ವಿರುದ್ಧ DK ಶಿವಕುಮಾರ್ ಎಲ್ಲ ಜಾಮೀನು ತೊಗೊಂಡು ಒಂದು ಓಡಾಡ್ತಾ ಇದ್ದಾರೆ. ಅದೇ ರೀತಿ ದರ್ಶನ್ ಸರ್ ಕೂಡ ಜಾಮೀನು ಕೊಡಲೇಬೇಕು ಅಂತ ಕೂಡ ಒಂದು ಜಾಮೀನು ಕೊಟ್ಟು ಜಾಮೀನು ಅಂದರೆ ಅರ್ಜಿ ಸಲ್ಲಿಸಿದ್ರು, ಕೊಟ್ಟಿದ್ರು. ಇಷ್ಟು ದಿನ ಅಂತ ಅವಕಾಶ ಕೊಟ್ಟಿದ್ರು. ಮತ್ತೆ ಕೂಡ ಈಗ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಬಟ್ ಆದರೂ ಕೂಡ ಇನ್ನೂ ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಿದ ಒಂದು ವಿಚಾರ ಕೂಡ ಹೇಳ್ತೀನಿ ಅಂತ ಕೂಡ ಕೇಳಿದ್ರಂತೆ. ಪತ್ರಕರ್ತರ ಮೇಲೆ ಹಲ್ಲೆ ನಡೆಸಿದ ವಿಚಾರ ಅಂತಂದರೆ ಪತ್ರಕರ್ತರು ಅವರ ಕರ್ತವ್ಯ ಅವ್ರು ನಿರ್ವಹಿಸ್ತಾ ಇದ್ದಾರೆ, ಅವ್ರ ಮೇಲೆ ಯಾಕೆ ಹಲ್ಲೆ ಮಾಡ್ತೀರಾ ಅಂತ ಕೂಡ ಹೇಳ್ಕೊಂಡಿದ್ರು. ಪತ್ರಕರ್ತರ ಪರನೇ, ಯಾಕೆಂದರೆ ಇವರು ಕೂಡ ಒಬ್ಬ ಪತ್ರಕರ್ತರು, ನಿರ್ದೇಶಕರು ಅಂತ ಹೇಳ್ಬೋದು. ನೋಡಿ, ಹಾಗೆ ನೋಡಿದರೆ ಪತ್ರಕರ್ತರೇ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕು. ಯಾಕೆಂದರೆ ಪತ್ರಕರ್ತರು ಒಂದು ದುಡ್ಡು ಕೊಟ್ಟೆ ಮುಚ್ಚಾಕ್ಬೋದೈತಲ್ಲ. ಈ ಒಂದು ವಿಷಯನ ಪತ್ರಕರ್ತರಿಗೆ ಒಂದು ಕೋಟಿ ದುಡ್ಡು ಕೊಡೋದು ಬೇಡ, ಇಲ್ಲ ಪತ್ರಕರ್ತರ ಜೊತೆ ಒಂದು ಕಮಿಟ್ಮೆಂಟ್ ಆಗಿಬಿಟ್ಟಿದ್ರೆ ದರ್ಶನ್ ಸರ್ಗೆ ಈ ಸ್ಥಿತಿನೇ ಬರ್ತಿರಲಿಲ್ಲ ಅಂತ ಕೂಡ ಅವ್ರು ಹೇಳ್ಕೊಂಡಿರ್ತಕ್ಕಂಥದ್ದು. ಬಟ್ ಆದರೂ ಕೂಡ ಈಗ ನೋಡಿ, ದರ್ಶನ್ ಸರ್ ಜೈಲಿಗೆ ಹೋಗಿರೋದನ್ನ ಕಂಡು ನೋಡಿ ಇವ್ರಿಗೂ ಎಷ್ಟೋ ಜನಕ್ಕೆ ಖುಷಿ ಆಗ್ಬೋದು ಅಂತ ಕೂಡ ಪ್ರೇಮ್ ಅವರು ಹೇಳ್ಕೊಂಡಿರ್ತಕ್ಕಂಥ ಒಂದು ವಿಷಯ ಇದೆಯಲ್ಲ, ಅದು ಕೂಡ ಇದಕ್ಕೆ ಸಂಬಂಧಪಡುತ್ತೆ. ಲಂಕೇಶ್ ಅವ್ರಿಗೂ ಕೂಡ, ಇಂದ್ರಜಿತ್ ಲಂಕೇಶ್ ಅವ್ರಿಗೂ ಕೂಡ ಸಂಬಂಧಪಡುತ್ತೆ. ಇಂದ್ರಜಿತ್ ಲಂಕೇಶ್ ಅವ್ರಿಗೆ ಮಾತ್ರ ಅಲ್ಲ, ಎಷ್ಟೋ ಜನಕ್ಕೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಖುಷಿಯಾಗಿದೆ ಅಂತ ಕೂಡ ಪ್ರೇಮ್ ಅವರು ಕೂಡ ಹೇಳ್ಕೊಂಡಿರ್ತಕ್ಕಂಥ ವಿಷಯ. ಈಗ ಎಷ್ಟೋ ನಿರ್ದೇಶಕರು ಖುಷಿ ಪಡ್ತಾರೆ, ಯಾಕೆಂದರೆ ದರ್ಶನ್ ಸರ್ನ ಕಂಡ್ರೆ ಎಷ್ಟೋ ಜನಕ್ಕೆ ಬೇಜಾರಾಗುವಂಥದ್ದು ಇಂಡಸ್ಟ್ರಿಲಿ ಅದೆಲ್ಲ ಇರ್ತಕ್ಕಂಥದ್ದು ಕಾಮನ್ನೇ, ಇಲ್ಲ ಅಂತನೂ ಸೀನ್ ಇಲ್ಲ. ಯಾಕೆಂದರೆ ಅದೆಲ್ಲ ನಾವು ಕೂಡ ನೋಡ್ತಾ ಇರ್ತೀವಿ. ಇಂಡಸ್ಟ್ರಿಯಲ್ಲಿ ನಡೀತಕ್ಕಂಥ ಒಂದು ಬೇಜವಾಬ್ದಾರಿತನಗಳು, ಕೆಲವರೆಲ್ಲ ಬೆಳೆಯೋರನ್ನ ತುಳಿತಕ್ಕಂಥ ಒಂದು ತನಗಳದೆಲ್ಲ ಇದ್ದೇ ಇರುತ್ತೆ. ಯಾಕೆಂತಂದರೆ ದರ್ಶನ್ ಸರ್ ಮಾತ್ರ ಅಲ್ಲ, ಹಿಂದೆ ಎಷ್ಟೋ ಜನ ಇದೇ ರೀತಿ ನಡ್ಕೊಂಡು ಬಂದಂಥ ಹಾದಿ ಇದ್ದೇ ಇದೆ. ಹಿಂದೆ ನಾವು ಮಾತಾಡ್ತಕ್ಕಂಥ ಒಂದು ಕಲೆ ಆಗಲಿ, ಮತ್ತು ನಿರ್ದೇಶಕ ನಿರ್ಮಾಪಕರಿಗೆ ಕೊಡ್ತಕ್ಕಂಥ ಒಂದು ಗೌರವ ಆಗಲಿ, ಇದೆಲ್ಲ ಎಲ್ಲರಲ್ಲೂ ಕೂಡ ಒಂದು ನಾವು ತಪ್ಪುಗಳನ್ನ ನೋಡ್ತಾನೆ ಇರ್ತೀವಿ. ನೀವೆಲ್ಲ ಎಷ್ಟೋ ಜನ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಲ್ಲ ಅಂತಂದರೆ ಗೊತ್ತಿರುತ್ತೆ, ಸಿನಿಮಾ ಇಂಡಸ್ಟ್ರಿಲಿ ಇರೋರಿಗೆ ಇದೆಲ್ಲ ಗೊತ್ತಿರಲ್ಲ. ಯಾಕೆಂದರೆ ಆ ರೀತಿ ಇದೆ ಸಿನಿಮಾ ಇಂಡಸ್ಟ್ರಿ ಕೇಸ್ ಅಂತಂದರೆ, ಎಷ್ಟೋ ಜನ ಅಲ್ಲಿ ನಾವು ಬೆಳೀತಾ ಇರೋದನ್ನ ನೋಡಿ ಸಹಿಸೋಕೆ ಆಗಲ್ಲ. ಇಂಡಸ್ಟ್ರಿಯಲ್ಲಿ ಯಾವುದೇ ಒಂದು ನಮ್ಮ ಬದುಕೇ ಆಗಲಿ, ನಮ್ಮ ಜೀವನ ಬದುಕುವಂಥದ್ದು ಎಷ್ಟು ಕ್ರೂರಿ ನೋಡಿ. ಈಗ ಇಂದ್ರಜಿತ್ ಲಂಕೇಶ್ ಅವರು ಇದೇ ರೀತಿ ಆರೋಪ ಮಾಡಿರೋದು ದರ್ಶನ್ ಅವ್ರ ಮೇಲೆ. ನಾನು ನಿರ್ದೇಶಕರಿಗೆ ಬೆಲೆ ಕೊಡ್ತಿರ್ಲಿಲ್ಲ, ಗೌರವ ಕೊಡ್ತಿರ್ಲಿಲ್ಲ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಈ ರೀತಿ ಆದಾಗ ದರ್ಶನ್ ಸರ್ ಒಂದು ವಿಚಾರ, ಈಗ ನೋಡಿ ದರ್ಶನ್ ಅವರ ಒಂದು ವಿದ್ಯಾರ್ಥಿ ಏನೋ ಅವರು, ಮತ್ತು ಅವ್ರು ಏನು ಮಾಡ್ತಾಯಿದ್ದಾರೆ ಆ ರೀತಿಯೆಲ್ಲ ಹೇಳ್ಕೊಂಡಿದ್ರು. ಇಷ್ಟೆಲ್ಲ ಮಾತನಾಡೋ ಇಂದ್ರಜಿತ್ ಅವರು ತಾನೊಬ್ಬ ನಿರ್ದೇಶಕರ ಅಂತ ಹೇಳ್ಕೊತಾರೆ. ಅವನು ಯಾರ ಜೊತೆ ಕೆಲಸ ಮಾಡಿದ್ದಾರೆ ಅಂತ ಮೊದಲು ಕೇಳಿ ಅಂತ ಕೂಡ ದರ್ಶನ್ ಅವರು ಕೂಡ ಒಂದು ತಿರುಗೇಟನ್ನು ಕೊಟ್ಟಿದ್ದರು. ಆದರೆ ಮುಂದೆ ಏನಾಗುತ್ತೆ ಅಂದರೆ ನೋಡಿ, ಇದು ತಿರುಗೇಟು ಕೊಟ್ಟಾಗ ಏನೇನಾಗುತ್ತೆ ಅಂತಂದರೆ, ನಿರ್ದೇಶನ ಅಷ್ಟು ಸುಲಭ ಅಲ್ಲ ಅಂತ ಕೂಡ ಇಂದ್ರಜಿತ್ ವಿರುದ್ಧ ಕೂಡ ದರ್ಶನ್ ಕುಡುಗಿದ್ರು. ದರ್ಶನ್ ಅವರು ಮತ್ತು ಇಂದ್ರಜಿತ್ ಲಂಕೇಶ್ ಅವರ ಒಂದು ನಡುವಿನ ಚಟಾಪಟಿ ಹಿಂದೆ ಎಷ್ಟು ಜೋರಾಗಿತ್ತು ಅಂದರೆ, ಇಂದ್ರಜಿತ್ ಲಂಕೇಶ್ ಅವರು ಸಂದೇಶ್ ದಿ ಪ್ರಿನ್ಸ್ ಹೋಟೆಲ್ ಮಾಲೀಕ ಸಂದೇಶ್ ನನ್ನ ಜೊತೆ ಮಾತನಾಡಿದ ಒಂದು ಫೋನ್ ಕಾಲ್ ಕೂಡ ರೆಕಾರ್ಡ್ ಆಗಿದೆ. ಫೋನ್ ಕಾಲ್ ಅದರಲ್ಲೇ ಆ ಟೈಮಲ್ಲೇ ವೈರಲ್ ಆದ ಒಂದು ಸುದ್ದಿ ಎಲ್ಲೋಗುತ್ತೆ ಅಂದರೆ, ತುಂಬ ಫೋನ್ ಕಾಲಲ್ಲೇ ಗರಂ ಆಗಿದ್ದರು, ದರ್ಶನ್ ಕೋಪಗೊಂಡಿದ್ರು. ಆ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುವಾಗ ಅನ್ಎಜುಕೇಟೆಡ್ ಸೆಲೆಬ್ರಿಟಿಗಳು ಇವರೆಲ್ಲ ಅಂತ ಕೂಡ ಹೇಳ್ಕೊಂಡಿದ್ರು ಅವರು. ನಿಜವಾಗ್ಲೂ ಇದೆಲ್ಲ ನೋಡಿ, ಮಾತು ಎಲ್ಲೆಲ್ಲಿ ಹೋಗ್ತಾ ಇದೆ ಹೇಳ್ತಾ ಹೋದರೆ ನಾವು ಅಂತಂದರೆ, ಇಂದ್ರಜಿತ್ ಲಂಕೇಶ್ ಅವರು ಹೇಳಿದ ಒಂದು ಮಾತಿಗೆ ಡಿ ಬಾಸ್ ಕೂಡ ತುಂಬ ಕೆಂಡಾಮಂಡಲ ಆಗಿದ್ದಾರೆ. ಮೈಸೂರಿನ ತಮ್ಮ ತೋಟದ ಮನೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ತಕ್ಕ ಉತ್ತರ ನೀಡಿದ್ದಾರೆ ಅಂತ ಕೂಡ ಹೇಳ್ಕೊಂಡಿದ್ರು. ಬಟ್ ಆದರೂ ಕೂಡ ಇಲ್ಲಿ ನೋಡಿ, ರೀ ಸ್ವಾಮಿ, ನಾನು 10ನೇ ಕ್ಲಾಸ್ ಪಾಸ್ ಮಾಡಿದ್ದೇನೆ, ನೀನಾಜಮ್ ಸಂಸ್ಥೆಯಲ್ಲಿ ಕಲಿತು ಬಂದಿದ್ದೇನೆ, ಚೆನ್ನೈಯಲ್ಲಿ ರಜನಿಕಾಂತ್ ಕಲಿತ ಒಂದು ಕಡೆ ನಾನು ಕೂಡ ಕಲಿತು ಬಂದಿದ್ದೇನೆ ಎಂದು ಕೂಡ ಶಿವಣ್ಣ ಮತ್ತು ವಿಜಯ ರಾಘವೇಂದ್ರ ಕೂಡ ಅಲ್ಲೇ ಓದಿದ್ದಾರೆ. ಒಬ್ಬ ಕಲಾವಿದ ಆಗಬೇಕು ಎಂದು ನಾನು ಎಲ್ಲ ಶಿಕ್ಷಣ ಪಡ್ಕೊಂಡು ಬಂದಿದ್ದೇನೆ ಅಂತ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಕನ್ನಡ, ಹಿಂದಿ ಮತ್ತು ಇಂಗ್ಲೀಷ್ ಓದೋಕ್ಕೆ ಬರೆಯೋಕ್ಕೆ ಬರುತ್ತೆ, ಸಿನಿಮಾದಲ್ಲಿ ಬದುಕೋಕೆ ನನಗೆ ಇಷ್ಟು ಸಾಕು ಅಂತ ಕೂಡ ದರ್ಶನ್ ಅವರು ತಿರುಗೇಟು ನೀಡಿದರು. ನಾನು ಎಲ್ಲೆಲ್ಲೋ ಇಷ್ಟೆಲ್ಲ ಕಲ್ತ್ಕೊಂಡು ಬಂದಿರೋನು, ಕನ್ನಡ, ಹಿಂದಿ, ಇಂಗ್ಲೀಷು ನನಗೆ ಓದೋಕ್ಕೆ ಬರೋಕ್ಕೆ ಬರೀತೆ, ಆದರೆ ಮಾತಾಡೋಕ್ಕಷ್ಟು ಬರಲ್ಲ. ನೋಡಿ, ಇಷ್ಟೆಲ್ಲ ಮಾತನಾಡುವ ಇಂದ್ರಜಿತ್ ತಾನೊಬ್ಬ ನಿರ್ದೇಶಕ ಅಂತ ಹೇಳ್ಕೊಡ್ತಾರಲ್ಲ, ಅವನು ಯಾರ ಜೊತೆ ಕೆಲಸ ಮಾಡಿದ್ದಾನೆ ಅಂತ ಕೂಡ ಮೊದಲು ಕೇಳಿ. ನಿರ್ದೇಶನ ಅಷ್ಟು ಸುಲಭ ಅಲ್ಲ, ನನಗೂ ಗೊತ್ತು. ನಾನು ಅವನ ಜೊತೆ ಒಂದು ಸಿನಿಮಾ ಮಾಡಿದ್ದೇನೆ, ಆಗಲೇ ಅವನು ಏನು ಅಂತ ನನಗೂ ಕೂಡ ಗೊತ್ತಾಗಿತ್ತು. ಆತ ಕೂಡ ಯಾವ್ಯಾವ ರೀತಿ ಇದ್ದ, ಬಿಹೇವಿಯರ್, ವರ್ತನೆ ಎಲ್ಲ ನನಗೂ ಕೂಡ ಗೊತ್ತಿದೆ. ಈಗ ನೋಡಿ, ಪುನೀತ್ ರಾಜ್ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರ ಆಸ್ತಿಗೆ ಅವ್ರು ಸಂಬಂಧಿಸಿದಂತೆ ದರ್ಶನ್ ಅವರ ಒಂದು ಮೂವಾಪತಿ ಶ್ರೀನಿವಾಸರ ಅವರ ಆಸ್ತಿಗೂ ಕೂಡ ಸಂಬಂಧಿಸಿದಂತೆ ಒಂದು ವಿಷಯನ ಕೇಳಿದರು. ಅದಕ್ಕೆ ದರ್ಶನ್ ಅವರ ಒಂದು ಉತ್ತರ ಏನಿತ್ತು ಅಂತಂದರೆ, ಇದೇ ರೀತಿ ನಾನು ಟ್ರಿಗರ್ ಆಗೋದಿಲ್ಲ ಯಾವುದೋ ಒಂದು ವಿಷಯದಲ್ಲಿ ಟ್ರಿಗರ್ ಆಗಲ್ಲ. ದೊಡ್ಡ ಮನೆ ವಿಚಾರ ಬಂದಿರೋ ಕೂಡ ಅಷ್ಟೇ ನಾನು ಮಾತಾಡ್ತಾ ಇದ್ದೀನಿ. ಈಗ ಒಂದು ದೊಡ್ಡ ಮನೆ ವಿಚಾರವನ್ನು ತೆಗಿತೀನಿ. ರಾಜ್ಕುಮಾರ್ ಕುಟುಂಬದಲ್ಲಿ ನೋಡಿ, ರಾಜ್ಕುಮಾರ್ ಕುಟುಂಬದವರು ಅವರು ಚಿನ್ನದ ಸ್ಪೂನ್ನ ಬಾಯಲ್ಲಿ ಇಟ್ಕೊಂಡು ಹುಡ್ತವರು. ನಮ್ಮ ಅಪ್ಪ ಅನ್ನ ತಿಂದು ಬಂದವರು, ನಮ್ಮ ಅಪ್ಪ ಅಮ್ಮನ ಕಾಲದಿಂದ.
ಮತ್ತು ನಮ್ಮ ಅಪ್ಪ ಅಮ್ಮ ಎಲ್ಲ ರಾಜ್ಕುಮಾರ್ ಕುಟುಂಬದಿಂದನೇ ಅಪ್ಪ ಅನ್ನ ತಿಂದಿದ್ದು. ನಾನು ಕೂಡ ಅಲ್ಲಿಂದನೇ ಅನ್ನ ತಿಂದುಕೊಂಡು ಬಂದವನು. ನಾನು ಯಾಕೆ ₹175 ಸಂಬಳದಿಂದ ನನ್ನ ಜೀವನ ವೃತ್ತಿ ಆರಂಭಿಸಿದವನು. ದೊಡ್ಡ ಮನೆಗೂ ನಮಗೂ ಏನೂ ಅಸಮಾಧಾನ ಇಲ್ಲ ನೋಡಿ. ದೊಡ್ಡ ಮನೆಯವರ ಬಳಿ ಇಂಥ ಪ್ರಾಪರ್ಟೀಸ್ ಎಷ್ಟೆಷ್ಟು ಸಾವಿರ ಇರ್ಬೋದು. ಚಿನ್ನದ ಚಮಕ ಬಾಯಲ್ಲಿ ಇಟ್ಕೊಂಡು ಹುಡ್ತವ್ರು ಅವರೆಲ್ಲ. ಅಂದರೆ ಚಿನ್ನದ ಚಮಚ, ಸ್ಪೂನ್ ಅಂತ ನಾವೇನು ಕರಿತೀವಿ, ಆ ಸ್ಪೂನಿಂದ ಹುಟ್ಟಿ ಬೆಳೆದವರು. ಇವತ್ತು ಅವರು ಎಷ್ಟು ಬೇಕಾದರೂ ಏನು ಬೇಕಾದರೂ ಕೊಂಡ್ಕೊಬೋದು, ಏನು ಬೇಕಾದ್ರೂ ಮಾಡ್ಬೋದು. ಅಲ್ಲ ಎಲ್ಲ ಆ ರೀತಿ ಕೈಯಲ್ಲಿದೆ. ನಾವು ಬೆಳೀತಾನೆ ಚಿನ್ನ ಸ್ಪೂನಲ್ಲಿ ಹುಡ್ತವ್ರಲ್ಲ ನಾವು. ಬೆಳೀತಾನೆ ಒಂದು ₹175 ಸ್ಯಾಲ್ರಿ ತೊಗೊಂಡು ಏನೋ ಮಾಡ್ಕೊಂಡು ಬಂದವರು ನಾವು. ಇವತ್ತು ಈ ಮಟ್ಟಕ್ಕೆ ಬೆಳೀತಾ ಇದ್ದೀವಿ ಅಂದರೆ ಅದಕ್ಕೆಲ್ಲ ಕಾರಣ ನಮ್ಮ ಅಭಿಮಾನಿಗಳೇ ಕಾರಣ ಅಂತ ಕೂಡ ಹೇಳ್ಕೊಂಡಿದ್ರು ದರ್ಶನ್ ಸರ್. ಬಟ್ ಆದರೂ ಕೂಡ ಹಿಂದೆ ಎಲ್ಲ ನಡೆದಿರ್ತಕ್ಕಂಥ ಒಂದು ಸುದ್ದಿ ಏನಿದೆ ಅದನ್ನು ಬಿಡಿಸಿ ಹೇಳ್ತಾ ಹೋದರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಹೇಳ್ಬೋದು. ಬಟ್ ಆದರೂ ಕೂಡ ಆ ದರ್ಶನ್ ಸರ ಒಂದು ನೋವಿಗೆ ಈಗಲೂ ಕೂಡ ಕಮ್ಮಿನೇ. ಅವ್ರ ನೋವು ಆ ಟೈಮಲ್ಲಿ ಹಿಂದೆ ಎಲ್ಲ ಎಷ್ಟು ನೊಂದಿ ಬಂದು ಅಚೀವ್ಮೆಂಟ್ ಸಾಧನೆಯನ್ನು ಮಾಡಿದ್ರು ಅಂತ ಹೇಳ್ತಾ ಇದ್ರೆ ದಯವಿಟ್ಟು ಎಷ್ಟೋ ಜನಕ್ಕೆ ಕೇಳ್ತಾ ಇದ್ರೆ ನಿಮಗೆ ಕಣ್ಣೀರು ಬರುತ್ತೆ. ಅಂದರೆ ಅವ್ರ ನೋವು ಅಂದರೆ ಏನೋ ₹175 ಸಂಬಳ ಲೈಟ್ ಬಾಯ್ ಆಗಿ ಬಂದು ಇವತ್ತು ಈ ಮಟ್ಟದಲ್ಲಿ ಕುಂತಿದ್ರು. ಆ ಹೆಸರನ್ನ ಉಳಿಸ್ಕೊಬೇಕು ಅಂತ ಇದೆಯಲ್ಲ, ಅದು ಹಾಗೆಯೇ ಉಳಿಸ್ಕೊಬೇಕು ನೋಡಿ. ಸಿನಿಮಾದಲ್ಲಿ ಉಳಿಸ್ಕೊಳ್ಳಿಲ್ಲ ಅಂದರೆ ನಾವು ಯಾವುದೇ ಕಾರಣಕ್ಕೂ ಆಗಲ್ಲ. ಈಗ ನೋಡಿ, ಅವರೊಂದು ಕೊಲೆ ಕೇಸಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲೆಲ್ಲೆಲ್ಲ ಹೋಗಿಬಿಟ್ಟಿದೆ ಆ ಕೊಲೆ ಕೇಸು. ಸೋಷಿಯಲ್ ಮೀಡಿಯಾದಲ್ಲಂತೂ ಇನ್ನೂ ದೊಡ್ಡ ಚರ್ಚೆ. ದರ್ಶನ್ ಅವರು ಎಲ್ಲೆಲ್ಲೋ ಹೋಗ್ತಾರೆ, ಇಲ್ಲಿ ಈ ಥರ ಮಾಡಿದ್ದಾರೆ, ಕುಡಿತಾರೆ, ಇದು ಮಾಡ್ತಾರೆ, ಮತ್ತು ಎಷ್ಟೆಷ್ಟೋ ಎಣ್ಣೆ ಹೊಡೆದಿದ್ರು, ಎಷ್ಟೆಷ್ಟು ಲಕ್ಷ ರೂಪಾಯಿಗೆ ಅವರು ವ್ಯಾಪಾರ ತೆಗೆದಿದ್ರು, ಏನೇನೋ ಸುದ್ದಿಗಳು. ಬಟ್ ಆದರೂ ಕೂಡ ಅವ್ರು ಮಾಡಿರ್ತಕ್ಕಂಥ ಒಳ್ಳೆ ಕೆಲಸಗಳಂತೂ ಈ ಭೂಮಿಗೆ ಬಂದೇ ಇಲ್ಲ. ಒಳ್ಳೆ ಕೆಲಸಗಳು ತುಂಬ ಇದೆ. ಹಿಂದೆ ಎಲ್ಲ ಮಾಡಿರ್ತಕ್ಕಂಥ ಸಮಾಜ ಸೇವೆ ಮಾತ್ರ ಅಲ್ಲ, ಎಷ್ಟೋ ಜನಕ್ಕೆ ದಾನ ಧರ್ಮ, ಅನ್ನದಾನ ಮಾಡಿರ್ತಕ್ಕಂಥ ತುಂಬ ಇದೆ. ಅವ್ರು ಮಾಡಿರ್ತಕ್ಕಂಥ ಬರ್ತ್ಡೇ ದಿನ ಆಗಲಿ ಇನ್ನೊಂದಾಗಲಿ ಎಲ್ಲ. ಆದರೆ ಅಂಥ ವಿಷಯಗಳನ್ನ ನೀವು ಯಾಕೆ ತೆಗಿತಾ ಇಲ್ಲ ಅಂತ ಕೂಡ ಎಷ್ಟೋ ಜನ ಚರ್ಚೆ ಮಾಡಿರ್ತಕ್ಕಂಥ ವಿಷಯ ಇದೆ. ಅದು ಕೂಡ ಚರ್ಚೆ ಮಾಡಿದರೂ ಕೂಡ ಏನೂ ಪ್ರಯೋಜನ ಆಗ್ತಾ ಇಲ್ಲ. ಈಗ ನೋಡಿ, ದರ್ಶನ್ ಸರ್ ವಿಷಯದಲ್ಲಂತೂ ನಿಮ್ಗೆ ಇನ್ನೂ ಹೇಳ್ಬೇಕಾದ ಒಂದೇ ಒಂದು ಲಾಸ್ಟ್ ಕೊನೆಯ ವಿಚಾರ ಅಂದರೆ, ಅವ್ರು ಮಾಡಿರ್ತಕ್ಕಂಥ ಒಳ್ಳೆಯ ವಿಚಾರ ಬರಲ್ಲ, ಕೆಟ್ಟ ವಿಚಾರನೇ ತೆಗಿತೀರ. ಕೆಟ್ಟ ವಿಚಾರ ಯಾರು ತಾನೇ ಕೆಟ್ಟವರಲ್ಲ, ಎಲ್ಲರೂ ಕೂಡ ಕೆಟ್ಟವರೇ ಭೂಮಿ ಮೇಲೆ. ದರ್ಶನ್ ಸರ್ ಮಾತ್ರ ಕೆಟ್ಟವರಲ್ಲ, ಎಷ್ಟೋ ಜನ ಕೆಟ್ಟವರಿದ್ದಾರೆ ಈ ಭೂಮಿ ಮೇಲೆ. ಅದನ್ನು ಯಾಕೆ ನೀವು ತೆಗಿಲೇಬೇಕು ಈ ಸುದ್ದಿಗಳನ್ನ ನೋಡಿ. ದರ್ಶನ್ ಸರ್ನ ಒಂದು ಒಳ್ಳೆಯ ವಿಚಾರಗಳನ್ನ ನೀವು ಸುದ್ದಿ ತೆಗೆದ್ರೆ ಈಗಲೂ ಕೂಡ ಒಳ್ಳೆಯದು. ಅವ್ರು ಮಾಡಿರ್ತಕ್ಕಂಥ ಪುಣ್ಯ ಕಾರ್ಯಗಳು ತುಂಬ ಇದೆ. ನಮ್ಮ ಹತ್ರ ಫುಲ್ಲು ಡೀಟೇಲ್ಸ್ ಎಲ್ಲ ಇದೆ. ದಯವಿಟ್ಟು ತೆಗಿರಿ ಅಂತ ಕೂಡ ಕೇಳ್ಕೊತೀನಿ. ಥ್ಯಾಂಕ್ ಯು.